ಹಾಗಾದ್ರೆ ತಮ್ದು ಇದು ಪರಿಚಯ ಮಾಡ್ಕೊಳ್ರಿ ನಿಮ್ಮ ಬಗ್ಗೆ. ತಮ್ಮ ಹೆಸರು ರೀ? ಯಾವ ಊರ್ರಿ ಇದು? ರಟ್ಟಳ್ಳಿ ತಾಲೂಕು, ಹಾವೇರಿ ಜಿಲ್ಲೆ. ಈಗ ಕ್ಷೀರಾಮೃತ ನೀವು ಎಷ್ಟು ದಿನದಿಂದ ಉಪಯೋಗಿಸ್ತಿದ್ದೀರಾ? ಒಂದ್ ತಿಂಗಳಾಯ್ತು ರೀ. ಇದರಿಂದ ನಿಮ್ಗೆ ಏನ್ ಅನ್ಸಿದೆ ಆಕ್ಚುಲಿ ಕ್ಷೀರಾಮೃತ ಅಂದ್ರೆ? ನಮಗೆ ಚೆನ್ನಾಗಿ ಅನ್ಸಿದೆ. ಇದರಿಂದ ನಮಗೆ ಉಪಯೋಗ ಆಗಿದೆ. ಯಾವ್ಯಾವ ರೀತಿ ಆಗಿತ್ರಿ? ಹಾಲ್ ಇಂಪ್ರೂವ್ಮೆಂಟ್ ಆಗೈತ್ರಿ. ಹ್ಞೂನ್ರಿ. ಅದೇ ರೀತಿಯಾಗಿ ಚೆನ್ನಾಗಿ ಆಕಳನು ಮಿಂಚ್ ಬಂದತ್ರಿ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೈತ್ರಿ. ನಮಗೆ ಇದನ್ನ ಮಾಡ್ಬೇಕು, ಇದ್ರಾಗ ಮುಂದುವರಿಬೇಕನ್ನೋ ಆಸೆ ಸರ್. ಕ್ಷೀರಾಮೃತ ಬಹಳ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಐತ್ರಿ, ಚೆನ್ನಾಗಿ ಕೊಡ್ತಾ ಇದ್ದೀರಿ. ಇನ್ನು ಕೆಲವರು ಇದನ್ನ ಯೂಸ್ ಮಾಡೋದ್ರಿಂದ ಉಪಯೋಗ ಇದೆ ಅಂತಂದು ಹೇಳ್ಬೋದು ಸರ್. ಯಾಕಂದ್ರ ನಾವು ಉಪಯೋಗ ಮಾಡಕತ್ತಿ ಒಂದ್ ತಿಂಗಳಿಗೆ ಇಷ್ಟ ಹಾಲು ಇದ್ರಿ ಸರ್. ಅವಾಗ 7-8 ಲೀಟರ್ ಕೊಡ ಸರ್ ಫಸ್ಟ್ ಗೆ ಹೇಳಿದಾಗ. ಈಗ ಸರ 10-12. ಈಗ ಇದರಲ್ಲಿ ಎಷ್ಟು ಲೀಟರ್ ಹಾಲು ಜಂಪ್ ಆಗಿದೆ ನಿಮ್ ಪ್ರಕಾರ? ಈಗ 2 ಲೀಟರ್ ಹಾಲು ಜಂಪ್ ಆಗಿದೆ ಇದರಿಂದ. ಒಂದ್ ತಿಂಗಳಿಂದ 2 ಲೀಟರ್ ಹಾಲು ಜಂಪ್ ಆಗಿದೆ. ಈಗ ಇನ್ನೂ ಉಪಯೋಗಿಸಿದ ಇನ್ನು ನಿಮ್ ಪ್ರಕಾರ ಅಂದ್ರೆ ಇನ್ನೂ ಫುಡ್ ಸರಿಯಾಗಿ ಬೀಳ್ತಾ ಇಲ್ಲ ಇದಕ್ಕೆ. ಫುಡ್ ಒಂದ್ ಚೆನ್ನಾಗಿ ಬಿದ್ಬಿಟ್ರೆ ಆಲ್ಮೋಸ್ಟ್ ಇದು ಇಲ್ಲ ಇನ್ನೊಂದ್ 3-4 ಲೀಟರ್ ಜಂಪ್ ಆಗೇ ಆಗ್ತಿತ್ತು. ಇಲ್ಲ, ಆಕಳು ಬಹಳ ಚೆನ್ನಾಗಿದೆ. ಅದ್ರದ್ದು ಇದನ್ನು ಬಹಳ ಚೆನ್ನಾಗಿದೆ. ಕೆಚ್ಚಲು ಎಲ್ಲ ಬಹಳ ಆಕಳು ಬಹಳ ಚೆನ್ನಾಗಿದೆ. ಇದನ್ನ ಕ್ಷೀರಾಮೃತ ಹಂಗ ಮತ್ತೊಂದು ಆಕಳಿದ್ದು ನಿಮ್ದು ಅದೇ ರೀತಿನೂ ಅದು ಅಷ್ಟೇ 3-4 ಲೀಟರ್ ತನಕ ಹಾಲು ಜಂಪ್ ಆಗಿದೆ. ಕ್ಷೀರಾಮೃತ ಬಳಸ್ಕೊಳ್ರಿ. ನಿಮ್ಮ ಹಸುಗಳನ್ನ ಚೆನ್ನಾಗಿ ಇಟ್ಕೊಳ್ರಿ. ಹಾಲು ರೇಜ್ ಆಗುತ್ತೆ. ಹಸುಗಳ ಚಿಂತೆ ಒಂದು 1/4% ಚಿಂತೆನೆ ಹೋಗುತ್ತೆ ಕ್ಷೀರಾಮೃತ. ಮೇನ್ ಇದರಿಂದ ಅಂತಂದ್ರೆ ಇದನ್ನ ಉಪಯೋಗಿಸೋದ್ರಿಂದ ಆರೋಗ್ಯ ದೃಷ್ಟಿಯಲ್ಲಿ ಬಹಳ ಚೆನ್ನಾಗಿದೆ. ಯಾವ್ದ್ರಿಂದ ಕೆಚ್ಚಲು ಬಾವ್ ಆಗ್ಲಿ, ಜ್ವರ ಆಗ್ಲಿ, ಬೇರೆ ಯಾವ್ದೋ ಸಮಸ್ಯೆ ಬರಲ್ಲ ರೀ. ಯಾವ್ದು ಬರಲ್ಲ. ಹಸುಗಳ ಬಿಸಿಲುಗಳಿಗೆಲ್ಲ ಇಷ್ಟು ದೊಡ್ಡಗಳು ಆಕಳುಗಳು ಈ ಜಾಗದಲ್ಲಿ ಇಲ್ಲ. ತೆಗೋದು ಅಂತವೆಲ್ಲ ಬಹಳ ಆಗ್ತಾ ಇರ್ತದೆ. ಎಲ್ಲ ಚೆನ್ನಾಗಿ ಬಿಸಿಲಿಗೆ ಎಲ್ಲ ರೈತರಿಗೆ ಹೇಳೋದಿಷ್ಟ ಸರ. ಕ್ಷೀರಾಮೃತವನ್ನು ಬಳಸಿದ್ರೆ ಅವರು ನಮ್ಮಂಗ ಉಪಯೋಗ ಮಾಡ್ಕೋಬಹುದು, ನಮ್ಮಂಗ ಅವರು ಚೆನ್ನಾಗಿ ಬೆಳಿಬಹುದು ಅನ್ನೋದು. ಈಗ 2 ಹಸುವಿಂದ ಎಷ್ಟು ಹಾಲು ಹಾಕ್ತಿದ್ದೀರಾ? 17 ಲೀಟರ್ ತನಕ ಹಾಕ್ತಿದ್ದೀರಾ. ಅಂದ್ರೆ 2 ಸೇರಿದ್ರೆ 34 ಲೀಟರ್ ಹತ್ರ ಆಗ್ತಾ ಇದೆ. ಓಕೆ. ಈ ರೀತಿ ಇಷ್ಟು ಬಿಸಿಲಿನಲ್ಲಿ ಇಷ್ಟ ಆಗ್ತಾ ಇದೆ. ಮಳೆಗಾಲದಲ್ಲಿ ಯಾವ ರೀತಿ ಆಗ್ಬಹುದು ಅದನ್ನ ನೋಡ್ಬೇಕು. ಮಳೆಗಾಲದಲ್ಲೇ ಇಷ್ಟು ಚೆನ್ನಾಗಿ ಆಗ್ತಾ ಇದೆ. ಇನ್ನು ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಆಗ್ಬಹುದು, ಎಷ್ಟು ಚೆನ್ನಾಗಿ ಬರ್ಬೋದು ಅಂತ ಹೇಳಿ ನೋಡ್ಬೇಕ್ರಿ. ಅದೇ ರೀತಿ ಫುಡ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ರಿ. ಇದಕ್ಕೆ ಬಹಳ ಒಳ್ಳೆ ರೀತಿಯಿಂದ ನಿಮ್ಗೆ ಚೆನ್ನಾಗಿ ಬರ್ತದೆ ಆಕ್ಚುಲಿ ರಿಸಲ್ಟ್ಸ್. ಇನ್ನುವ ರೈತ ಬಂದವರು ಈ ರೀತಿ ಕ್ಷೀರಾಮೃತ ಉಪಯೋಗಿಸಿ ರೈತರು ಬಹಳ ಅಂದ್ರೆ ಬಹಳ ಅವ್ರದ್ದು ಮುಖದಲ್ಲೇ ಖುಷಿ ಕಾಣಬಹುದು ನೀವು ಆಕ್ಚುಲಿ ಅದ್ರ ಎಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇದೆ ಅಂತ. ಎಲ್ಲರೂ ಉಪಯೋಗಿಸಿ ಅದನ್ನ ಸಾರ್ಥಕತೆಯನ್ನು ಪಡ್ಕೋಬೇಕು. ಎಲ್ಲ ರೀತಿಯಿಂದ ಅದ್ರದ್ದು ಬಹಳ ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇದೆ, ಬಹಳ ಚೆನ್ನಾಗಿದೆ. ಉಪಯೋಗಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀವಿ. ಥ್ಯಾಂಕ್ ಯು.